ಸಂಸಾರಸ್ಥ ಮಹಿಳೆಯರಲ್ಲಿನ ಭಯವನ್ನೇ ಅವರು ಬಂಡವಾಳ ಮಾಡಿಕೊಂಡಿದ್ದಾರೆ. ಬುಡಬಡಿಕೆ ವೇಷದಲ್ಲಿ ಬಂದಿದ್ದ ಕಳ್ಳರು ಮಹಿಳೆಯರ ಹಣ, ಚಿನ್ನಾಭರಣಗಳನ್ನ ದೋಚಿ ಪರಾರಿಯಾಗಿದ್ದಾರೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ತೋರಿಸ್ತೀವಿ ನೋಡಿ. ಮಹಿಳೆಯರ ಪ್ರಜ್ಞೆ ತಪ್ಪಿಸಿ ಚಿನ್ನಾಭರಣ, ನಗದು ದೋಚಿದ್ರು. ಬುಡಬುಡಿಕೆ ದಾಸೆಯರ ವೇಷದಲ್ಲಿ ಚೋರರ ಕರಾಮತ್ತು. ಹೌದು, ಬುಡಬುಡಿಕೆ ದಾಸೆಯಗಳ ವೇಷದಲ್ಲಿರುವ ಇವರು ಚೋರರು. ದೇವನಹಳ್ಳಿ ಬಳಿಯ ಜಾಲಿಗೆಯಲ್ಲಿನ ಈ ಮುನರಾಜುರ ಮನೆಗೆ ಈ ವೇಷಧಾರಿ ಬಂದಿದ್ದ. ನಮಗೆ ಹಣ ಬೇಡ, ನಿಮ್ಮ ಗಂಡ ಸೇರಿ ಮಕ್ಕಳಿಗೆ 2 ವಾರದಲ್ಲಿ ಕೆಟ್ಟದ್ದಾಗುತ್ತೆ ಅಂತ ಮನೆಯಲ್ಲಿದ್ದ ಮಹಿಳೆಗೆ ಹೆದರಿಸಿದ್ದ. 100 ರೂಪಾಯಿ ಕೊಟ್ಟು ಪೂಜೆ ಮಾಡಿಸಿದ್ರೆ ಕಷ್ಟ ಪರಿಹಾರ ಮಾಡ್ತೀವಿ ಅಂತ ಮನೆಗೆ ಬಂದಿದ್ದ. ಬಳಿಕ ತೀರ್ಥ ಪ್ರೋಕ್ಷಣೆಯಂತೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನೀರು ಹಾಕಿದ್ದಷ್ಟೇ ದಂಪತಿ ಅರೆ ಪ್ರಜ್ಞಾವಸ್ಥೆ ತಲುಪಿದ್ದಾರೆ. ಉಂಗುರ, ಬೋಲೆ ಜೊತೆ 4-5 ಸಾವಿರ ಹಣವನ್ನ ಅವರ ಕೈಗೆ ಇಟ್ಟಿದ್ರಂತೆ. ಲೋಟದಲ್ಲಿ ನೀರು ಕೊಟ್ಟರು, ಒಂದು ಸ್ವಲ್ಪ ಅದ್ರೊಳಗೇನ ಪುಡಿ ಹಾಕಿದ್ರು, ನನ್ನ ಕೈ ಮೇಲೆ ಇಟ್ಟರು, ಅಷ್ಟೇ ನಮ್ಗೆ ಗೊತ್ತಿರೋದು. ಆಮೇಲೆ ಏನು ಗೊತ್ತಿಲ್ಲ, ಅವ್ರು ಹೇಳ್ದಂಗೆ ನಾವು ರಿಯಾಕ್ಷನ್ ಮಾಡ್ತಾ ಇದ್ದೀವಿ. ಆ ಮಡಕೆ ಒಳಗಡೆ ಒಂದು ಸ್ವಲ್ಪ ಏನು ಒಡವೆ ಇದೆಯೋ ಅದು ಹಾಕ್ರಿ ಅಂತಂದ್ರು. ಅಂದ್ಬಿಟ್ಟು ಅವ್ರ ಕೈಗೆ 3,000 ಕೊಟ್ರಿ. ಅದ್ರೊಳಗಡೆ 1,500 ಇಟ್ಟು 4,500 ಟೋಟಲ್ ಕೊಟ್ಟಿದ್ದು. ಅದ್ರೊಳಗಡೆ ಒಂದು ಉಂಗುರ, ಒಂದು ಜೊತೆ ಬಾಲೆ ಹಾಕ್ಬಿಟ್ಟು ಇಲ್ಲೇ ಮಾಡ್ತಾ ಇದ್ರು. ಅದೇನೋ 3 ಸಲ ಮುಖಕ್ಕೆ ನೀರು ಹಾಕಿದ್ರು, ಅಷ್ಟೇ ಗ್ಯಾಪ್ನ ನಮಗೆ. ಹಣ, ಚಿನ್ನ ಹೊತ್ತೊಯ್ದ 15 ನಿಮಿಷದ ಬಳಿಕ ದಂಪತಿಗೆ ಸಂಪೂರ್ಣ ಪ್ರಜ್ಞೆ ಬಂದಿದೆ. ಅಷ್ಟೊತ್ತಿಗೆ ತಾವು ಮೋಸ ಹೋಗಿದ್ದು ಅರಿವಿಗೆ ಬಂದಿದೆ. ಬರೀ ಇವರಷ್ಟೇ ಅಲ್ಲ, ಊರಲ್ಲಿ 5-6 ಮಹಿಳೆಯರಿಗೆ ಇದೇ ರೀತಿ ವಂಚಿಸಿದ್ದಾರಂತೆ. 8:30 ಮೇಲೆ ಬರ್ತಾರೆ, ಗಂಡಸರೆಲ್ಲ ಕೆಲ್ಸಕ್ಕೆ ಹೋದ್ಮೇಲೆ ಬರ್ತಾರೆ. ಈ ಥರ ಗಂಡಾಂತರ ಐತಿ ನಿಮ್ಮ ಮನೆಯವ್ರಿಗೆ, ಇಲ್ಲ ನಿಮ್ಮ ಮಕ್ಕಳಿಗೆ ತಲೆ 3 ಹೋಳು ಆಗೋದು, ನೀವು ಆಚೆ ಕಡೆ ಹೋದ್ರೆ ತಲೆ ಒಡೆದೋಗುತ್ತೆ, ಬ್ಲಡ್ ಬರುತ್ತೆ, ರಾಯರಿಗೆ ಬಸ್ಕ ಸಿಗ್ತೀರಾ ಅಂತ ಹೇಳಿ ಎದುರಿಸೋದು. ಈ ಊರಲ್ಲಿ, ನಮ್ಮ ಊರಲ್ಲಿ ಸರೌಂಡಿಂಗಲ್ಲಿ 4-5 ಕಡೆ ಇದೇ ಥರ ಮಾಡೋರು ಸರ್. ಬುಡಬುಡಿಕೆ ಕಳ್ಳರ ಪುಕಾರು ಹಬ್ಬುತ್ತಿದ್ದಂತೆ ಪಕ್ಕದ ವಿಶ್ವನಾಥಪುರ ಗ್ರಾಮದಲ್ಲಿ ಇಬ್ಬರನ್ನ ಗ್ರಾಮಸ್ಥರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದ್ರೆ ಚೋರರು ಇವರೇನಾ ಅನ್ನೋದು ತನಿಖೆಯಲ್ಲಿ ಬಯಲಾಗಬೇಕಿದೆ. ನವೀನ್, TV9, ದೇವನಹಳ್ಳಿ.